ಕೇರಳದಲ್ಲಿ ಮತ್ತೆ ಶುರುವಾಯಿತು ಸಿನಿಮಾ ಸಮರ. ವಿವಾದಾತ್ಮಕ ದಿ ಕೇರಳ ಸ್ಟೋರಿ ಭಾಗ 2ರ ವಿರುದ್ಧ ಅಲ್ಲಿನ ಸರ್ಕಾರ ಈಗ ಕೆಂಡಾಮಂಡಲವಾಗಿದೆ. ಈ ಸಿನಿಮಾ ನಮಗೆ ಬೇಡವೇ ಬೇಡ ಅಂತ ಖಡಕ್ ಆಗಿ ಹೇಳಿದ್ದಾರೆ ಸಿಎಂ ಪಿಣರಾಯಿ ವಿಜಯನ್. ಮೊದಲ ಭಾಗದ ಬಿಡುಗಡೆ ವೇಳೆ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿದ್ದ ಈ ಸಿನಿಮಾ ಈಗ ಸೀಕ್ವೆಲ್ ಮೂಲಕ ಮತ್ತೆ ಸದ್ದು ಮಾಡುತ್ತಿದೆ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಮಾತ್ರ ಈ ಚಿತ್ರವನ್ನು ದ್ವೇಷ ಬಿತ್ತುವ ಸಂಚು ಎಂದು ಕರೆದಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್ ಅವರ ಪ್ರಕಾರ ಕೇರಳ ರಾಜ್ಯವು ದೇಶದಲ್ಲೇ ಕೋಮು ಸಾಮರಸ್ಯಕ್ಕೆ ಹೆಸರಾದ ರಾಜ್ಯ. ಆದರೆ ಈ ಸಿನಿಮಾ ಕೇವಲ ಮನೋರಂಜನೆಯಲ್ಲ, ಇದು ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡಲು ಮತ್ತು ರಾಜ್ಯದ ಶಾಂತಿಯನ್ನು ಕೆಡಿಸಲು ಹೆಣೆದ ರಾಜಕೀಯ ಪ್ರೇರಿತ ಕತೆ. ಹಾಗಾಗಿ ಜನರು ಇಂತಹ ಸುಳ್ಳು ಕತೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಸಿನಿಮಾದ ಮೊದಲ ಭಾಗದಲ್ಲೇ ಸತ್ಯಕ್ಕೆ ದೂರವಾದ ಅಂಶಗಳಿವೆ ಎಂಬ ಆರೋಪ ಕೇಳಿಬಂದಿತ್ತು. ಈಗ 2ನೇ ಭಾಗವು ಕೇರಳದ ಘನತೆಗೆ ಧಕ್ಕೆ ತರುವ ಪ್ರಯತ್ನ ಎಂಬುದು ಸರ್ಕಾರದ ವಾದ. ಸಿನಿಮಾದ ಹೆಸರಲ್ಲಿ ದ್ವೇಷ ಹರಡೋದು ಸರಿನಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.